ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. ನಾನು ಪ್ರವೀಣ್ ಹಟ್ಪರ್. ಸ್ನೇಹಿತರೆ, ಇಲ್ಲೊಬ್ಬ ವ್ಯಕ್ತಿ ಇದ್ದಾರೆ. ಇವರು ಪ್ರತಿ ವರ್ಷ ಆಗಸ್ಟ್ 15ಕ್ಕೆ ಉಚಿತ ಕ್ಷೌರವನ್ನು ಮಾಡ್ತಾರೆ. ಸೊ ಆ ಮೂಲಕ ಒಂದು ಸಣ್ಣ ಸಮಾಜ ಸೇವೆಯನ್ನು ಈ ಸಮಾಜಕ್ಕೆ ಮಾಡ್ತಾ ಇದ್ದಾರೆ. ಸೊ ಕ್ಷೌರಿಕ ಅಂದರೆ ಮೂಗು ಮುರಿಯುವಂತಹ ಎಷ್ಟೋ ಜನರಿದ್ದಾರೆ. ಸೊ ಈಗಲೂ ಇದ್ದಾರೆ. ಆದರೆ ಇಲ್ಲೊಬ್ಬ ಅಂತಹ ವ್ಯಕ್ತಿಗಳಿಗೇ ಠಾಂಗ್ ಕೊಡುವ ರೀತಿಯಲ್ಲಿ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ. ತಮ್ಮ ಕ್ಷೌರಿಕ ವೃತ್ತಿಯನ್ನು ಈ ಒಂದು ಸಮಾಜಕ್ಕೆ ವರ್ಷಕ್ಕೆ ಒಂದು ದಿನ ಏನಿದೆ ಅದನ್ನು ಉಚಿತವಾಗಿ ಕ್ಷೌರ ಮಾಡುವ ಮೂಲಕ ಸಮಾಜಕ್ಕೆ ತಮ್ಮದೇ ಆಗಿರ್ತಕ್ಕಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಸೊ ವ್ಯಕ್ತಿ ಯಾರು, ಹೇಗಿದ್ದಾರೆ ಅಂತಕ್ಕಂಥದ್ದನ್ನು ಈಗ ನೋಡೋಣ. ಮುತ್ತಣ್ಣ ಹಡಪದ ಅಂತಾರೆ. ಸುಮಾರು ಒಂದು 15 ವರ್ಷದಿಂದ ನಾವು ನೋಡ್ತಾ ಇದ್ದೀವಿ. ಪ್ರತಿ ನವೆಂಬರ್ 1ಕ್ಕೆ ಹಾಗೂ ಮತ್ತು ಒಂದು ದಿವಸ ಉಚಿತ ಸೇವೆಯನ್ನು ಸಲ್ಲಿಸ್ತಾ ಬರಕತ್ತೇನ್ರಿ. ಮತ್ತು ಈಗ ಸಾಕಷ್ಟು ಬಾರಿ ಪ್ರಶಸ್ತಿಗಳು ಸಹಿತ ಲಭ್ಯ ಗ್ರಾಮ ಪಂಚಾಯತ್ಲಿಂದ ಆಗಲಿ ಸಾರ್ವಜನಿಕರಿಂದ ಪ್ರಶಸ್ತಿಗೆ ಅರ್ಹರಿದ್ದಾನೆ. ಆ ಸರ್ಕಾರ ಇಂಥವರಿಗೆ ಬಡತನ ಜೀವನದಲ್ಲಿ ಸಹ ಇಂಥ ಉಚಿತ ಸೇವೆಯನ್ನು ಮಾಡೋದು ತುಂಬ ಅಪರೂಪ. ನಾವು ಮತ್ತು ಸ್ವಂತ ಜಾಗ ಅಂಗಡಿ ಇಡ್ಲಿಕ್ಕೆ ಇಂಥ ಒಂದು ಒಳ್ಳೆಯ ಆತ್ಮೀಯತೆ ಅಂತ ಕಂಡುಕೊಂಡಿದ್ದೇವೆ. ಮುತ್ತಣ್ಣ ನಮ್ಮಿನಪ್ಪ ಹಡಪದ ಸಾಕಿನ ಸುಳಿ ಭಾವಿ ಇವರು ತಮ್ಮ ಒಂದು ಉದಾರತೆ, ಸ್ವಾತಂತ್ರ್ಯೋತ್ಸವದ ಒಂದು ಉತ್ಸಾಹದಲ್ಲಿ ಎಷ್ಟು ಫ್ರೀಯಾಗಿ ತಮ್ಮ ಉಚಿತ ಸೇವೆಯನ್ನು ಈ ಸರ್ಕಾರಿ ಕಾರ್ಯಕ್ರಮದಲ್ಲಿ ಅದನ್ನು ತೊಡಗಿಸಿಕೊಂಡು ಮತ್ತು ನವೆಂಬರ್ 1 ಗಣರಾಜ್ಯೋತ್ಸವದಲ್ಲಿ ಕೂಡ ಜನವರಿ 26ಕ್ಕೆ ನವೆಂಬರ್ 1ಕ್ಕೆ ಮತ್ತು ಈ 78ನೇ ಸ್ವಾತಂತ್ರ್ಯೋತ್ಸವದಲ್ಲಿ ಬಹಳ ಉತ್ಸಾಹದಿಂದ ತಮ್ಮ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇಂಥ ಒಂದು ಸರಳ ಸಜ್ಜನಿಕೆ ಹೃದಯವಂತರನ್ನು ಸರ್ಕಾರ ಗುರುತಿಸಬೇಕು, ಇಂಥವ್ರಿಗೆ ಇನ್ನೂ ಪ್ರೋತ್ಸಾಹ ಮಾಡಬೇಕಂತ ತಿಳ್ಕೊಂಡು ನಾನು ಕೇಳ್ಕೊತೀನಿ. ಸಮಾಜ ಸೇವೆಯನ್ನು ಮಾಡಲಿಕ್ಕೆ ನಮಗೆ ದುಡ್ಡು ಬೇಕಾಗಿಲ್ಲ, ನಂತರ ವರ್ಚಸ್ಸು ಬೇಕಾಗಿಲ್ಲ. ಸಮಾಜ ಸೇವೆಯನ್ನು ಮಾಡ್ತೀನಿ ಅಂತ ನೀವು ಅಂದ್ಕೊಂಡ್ರೆ ನೀವು ಸಮಾಜ ಸೇವೆಯನ್ನು ಮಾಡಬಹುದು. ಸೊ ಇಲ್ಲಿ ದುಡ್ಡು, ಪದವಿ, ಯಾವುದೇ ಆಮಿಷ, ಅಂಕುಶಗಳು ಯಾವುದು ಲೆಕ್ಕಕ್ಕಾಗಲ್ಲ, ಕೌಂಟ್ ಆಗಲ್ಲ. ಸೊ ನೋಡಿದ್ರಲ್ಲ ಇಂಥ ಒಂದು ವರದಿಯನ್ನು. ಸೊ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ಇಂಥ ವ್ಯಕ್ತಿಯನ್ನು ನೋಡಿದಾಗ. ಸೊ ಮುತ್ತಪ್ಪ ಹಡಪದವರು ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚೆಚ್ಚು ಸೇವೆ ಮಾಡಲಿ, ಈ ಸಮಾಜಕ್ಕೆ ಒಂದು ಆಸ್ತಿ ಆಗಲಿ ಅಂತ ಹೇಳ್ತಾ ಈ ಸ್ಟೋರಿಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೊಂದು ರೋಚಕವಾಗಿರ್ತಕ್ಕಂತಹ ಸ್ಟೋರಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಆದರೆ ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಪ್ರೀತಿ ಪಾತ್ರರಿಗೆ ಈ ಒಂದು ವರದಿ ಇಷ್ಟವಾಗಿದ್ದರೆ ಹಂಚಿಕೊಳ್ಳಿ. ಮತ್ತೊಂದು ಸ್ಟೋರಿಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ KT TVಯನ್ನು ವಾಚ್ ಮಾಡ್ತಾಯಿರಿ. ನಮಸ್ಕಾರ.